ಐಫೋನ್ 16 79,900 ಸ್ಟಾರ್ಟ್ ಆಗ್ತದೆ. ಅದು ಇವನ್ನ ₹1 ಕೊಡದೆ ಅವರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಐಫೋನ್ 16 ಸೀರೀಸ್ ನಮ್ಮಲ್ಲಿ ಲಭ್ಯವಿದೆ. ಯಾವುದೇ ₹1 ಕೂಡ ಪ್ರಾರಂಭದಲ್ಲಿ ಪಾವತಿಯನ್ನ ಮಾಡದೆ ನಿಮಗೆ ಬೇಕಾಗಿರುವಂತಹ ಐಫೋನ್ 16 ಅನ್ನ ಪಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಅವಕಾಶ ತೆರೆದುಕೊಂಡಿದೆ. ಗ್ರಾಹಕರಿಗಿರುವ ದೊಡ್ಡ ಪ್ರಶ್ನೆಗಳೇ ಇದು. ನಾನು EMI ಅಲ್ಲಿ ಮೊಬೈಲ್ ಅನ್ನ ತಕೊಂಡ್ರೆ ಕಟ್ಟ ಕಡೆಯದಾಗಿ ನನ್ನ ಎಲ್ಲ ರೀತಿಯ ಕ್ಯಾಶ್ಗಳು ಅಂದ್ರೆ EMI ಕಟ್ಟಿ ಮುಗಿಯುವಾಗ ಜಾಸ್ತಿ ಹಣವನ್ನ ಪಾವತಿ ಮಾಡಿರ್ತೇನಾ ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಮೊಬೈಲ್ ಫೋನಿಗೆ ಎಷ್ಟು ರೇಟ್ ಇದೆ ಅಷ್ಟನ್ನ ಮಾತ್ರ ನೀವು ಕೊನೆಯದಾಗ ಪೇಯನ್ನ ಮಾಡಿರ್ತೀರಿ. ಬಹಳಷ್ಟು ಹಿಡ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರ್ತಕ್ಕಂತಹ ಐಫೋನ್ 16 Pro ನನ್ನ ಜೊತೆಗಿದೆ. ಈ ಪ್ರಪಂಚದಲ್ಲಿ ಮೊಟ್ಟ ಮೊದಲ ಬಾರಿಗೆ ನಾವೊಂದು ಗ್ರಾಹಕರಿಗಾಗಿ ಬೀದಿಗಿಳಿದು ಹೋರಾಟ ಮಾಡಿ ಒಂದು ಜಯಗಳಿಸಿದೆ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ವಿಜಯವಿಖ್ಯಾತ ಡಿಜಿಟಲ್ ಮೀಡಿಯಾ. ಇವತ್ತಿನ ಒಂದು ಹೊಸ ವಿಡಿಯೋಗೆ ತಮಗೆಲ್ಲರಿಗೂ ಆತ್ಮೀಯವಾಗಿರುವಂತಹ ಸ್ವಾಗತ. ಇವತ್ತು ನಾನು ಬೆಳೆದಿರ್ತಕ್ಕಂಥ ಸುಳ್ಯದಲ್ಲಿ ಶ್ರೇಯಸ್ ಕಾಂಪ್ಲೆಕ್ಸ್ ಅಂತ ಎಲ್ರಿಗೂ ಗೊತ್ತೇ ಇದೆ. ಕಳೆದ 26 ವರ್ಷಗಳ ಹಿಂದೆಯೇ ಮೊಬೈಲ್ ಹಾಗೆಯೇ ಫ್ಯಾನ್ಸಿಗಳ ಮೂಲಕವೇ ದೊಡ್ಡ ಮಟ್ಟದಲ್ಲಿ ದೊಡ್ಡ ಪ್ರಪಂಚವನ್ನು ಸೃಷ್ಟಿ ಮಾಡಿರ್ತಕ್ಕಂಥ ಸೃಷ್ಟಿ ಫ್ಯಾನ್ಸಿ ಆ್ಯಂಡ್ ಮೊಬೈಲ್ಸಿಗೆ ನಾನು ಇವತ್ತು ಬಂದಿದ್ದೇನೆ. ಸೊ ಕಳೆದ ಕೆಲವು ವರ್ಷಗಳಿಂದ ನಾನು ಕೂಡ ಒಂದು ಒಳ್ಳೆ ರೀತಿಯ ರಿಲೇಷನ್ಶಿಪ್ಪನ್ನು ಇಟ್ಟುಕೊಂಡು ನನ್ನ ಪ್ರತಿಯೊಂದು ಕೂಡ ಮೊಬೈಲ್ ಫೋನ್ ಆಗಿರಲಿ, ಸ್ಮಾರ್ಟ್ ವಾಚ್ ಆಗಿರಲಿ ಅಥವಾ ಏರ್ಪೋರ್ಟ್ ಆಗಿರಲಿ ಯಾವುದೇ ಬೇಕಿದ್ರೂ ಕೂಡ ನಾನು ಪರ್ಚೇಸ್ ಮಾಡೋದು ಇಲ್ಲಿಂದಲೇ. ಹಾಗೆಯೇ ನನ್ನ ಆತ್ಮೀಯರು ನನ್ನ ಜೊತೆ ಕೇಳಿದರೆ ನಾನು ಕೂಡ ಸಜೆಸ್ಟ್ ಮಾಡ್ತಕ್ಕಂಥದ್ದೇ ಸೃಷ್ಟಿ ಫ್ಯಾನ್ಸಿಗೆ. ಇವತ್ತು ನಾನು ಯಾಕೆ ಇಲ್ಲಿಗೆ ಬಂದಿದ್ದೇನೆ ಅಂತ ಹೇಳಿದರೆ, ಆ್ಯಸ್ ಯೂಶುವಲ್ ನಿಮಗೆ ಗೊತ್ತೇ ಇದೆ, ಐಫೋನ್ ಎಲ್ಲರೂ ಕೂಡ ಐಫೋನನ್ನು ಪರ್ಚೇಸ್ ಮಾಡೋದಕ್ಕೆ ಕಾಯ್ತಾ ಇರೋದು. ನಮ್ಮ ಜೊತೆ ಎಲ್ಲರಿಗೂ ಜೊತೆ ಕೂಡ ಸ್ಮಾರ್ಟ್ ಫೋನ್ ಇದ್ದೇ ಇದೆ. ಆದರೆ ಐಫೋನ್ ಒಂದು ಹಿಡಿಬೇಕು ಅಂತ ಪ್ರತಿಯೊಬ್ಬರ ಕನಸು ಕೂಡ ಆಗಿರ್ತದೆ. ಹಾಗಿದ್ರೆ ಈ ಬಾರಿ ಸೆಪ್ಟೆಂಬರ್ನಲ್ಲಿ ಐಫೋನ್ 16 ಮಾರುಕಟ್ಟೆಗೆ ಲಗ್ಗೆ ಇಟ್ಟಿದೆ. ಹಾಗೆಯೇ ಪ್ರತಿಯೊಬ್ಬರು ಕೂಡ 15 ಪರ್ಚೇಸ್ ಮಾಡುವಂಥ ಯೋಚನೆಯಲ್ಲಿದ್ದವರು ಇನ್ನು ಸ್ವಲ್ಪ ದಿನ ಹೋದರೆ 16 ಬರ್ತದಪ್ಪ ಅಂತ ಹೇಳುವಂಥ ಯೋಚನೆಯಲ್ಲಿದ್ರಿ. ಅದಕ್ಕೆ ಬೇಕಾಗಿಯೇ ನನ್ನ ಎಲ್ಲ ರೀತಿಯ ವೀಕ್ಷಕರುಗಳಿಗೆ ಐಫೋನ್ 16 ಸೀರೀಸ್ ಹೇಗಿದೆ, ಅನ್ಬಾಕ್ಸ್ ಮಾಡಿದಾಗ ಆ ಮೊಬೈಲ್ ಫೋನ್ನಲ್ಲಿ ಇರ್ತಕ್ಕಂಥ ಫೀಚರ್ಸ್ಗಳು ಏನು, ಇದೆಲ್ಲದರ ಬಗ್ಗೆ ತಿಳ್ಕೊಳ್ಳೋದಕ್ಕೆ ಕರೆಕ್ಟಾಗಿರುವಂಥ ಪ್ಲೇಸಸ್ ಸುಳ್ಯದಲ್ಲಿ ಸೃಷ್ಟಿ ಸಂಸ್ಥೆ ಅಂತ ನನಗೆ ಗೊತ್ತೇ ಇದೆ. ಹಾಗೆ ನಿಮಗೂ ಗೊತ್ತೇ ಇದೆ. ಯಾಕೆ ಅಂತ ಹೇಳಿದರೆ, ಈ ಸುಳ್ಯದ ಇತಿಹಾಸದಲ್ಲೇ ಮೊಬೈಲ್ ಫೋನ್ಗಳನ್ನು, ಮೊಬೈಲ್ ಸರ್ವಿಸನ್ನು, ಮೊಬೈಲ್ ಆಕ್ಸೆಸರೀಸ್ಗಳನ್ನು, ಹಾಗೆಯೇ ಎಲ್ಲ ಬ್ರ್ಯಾಂಡೆಡ್ನ ಮೊಬೈಲ್ಗಳನ್ನು, ಹಾಗೆಯೇ ಕೆಲವು ವರ್ಷಗಳಿಂದ TV ಆಗಿರ್ಬೋದು, ಅದರ ಜೊತೆಗೆ ಲ್ಯಾಪ್ಟಾಪ್ ಆಗಿರ್ಬೋದು, ಇದೆಲ್ಲವನ್ನು ಕೂಡ ಪರಿಚಯ ಮಾಡಿರ್ತಕ್ಕಂಥ ಮೊಬೈಲ್ ಸ್ಟೋರ್ ಅಂತ ಹೇಳಿದ್ರೆ ಅದು ನಮ್ಮ ಸೃಷ್ಟಿ. ಅದಕ್ಕಾಗಿಯೇ ಈ ಸಂಸ್ಥೆಯಿಂದ ಸುಳ್ಯಕ್ಕೆ ಇವತ್ತು ಬಂದಿರುವಂತಹ ಐಫೋನ್ 16 ಹೇಗಿದೆ, ಹಾಗೆಯೇ ಇಲ್ಲಿ ಏನೆಲ್ಲ ಮೊಬೈಲ್ ನಮಗೆ ಸಿಗ್ತಾ ಇದೆ, ಹಾಗೆಯೇ ಯಾವ ರೀತಿ ಆಫರ್ಸ್ಗಳಲ್ಲಿ ನಮ್ಮ ಜೊತೆ ದುಡ್ಡಿಲ್ಲ ಅಂತ ಹೇಳಿದರೆ ಹೇಗೆ ನಾವು ಅದನ್ನು ಪರ್ಚೇಸ್ ಮಾಡ್ಬೋದು, ಇದೆಲ್ಲದರ ಬಗ್ಗೆ ಕೂಡ ಡೀಟೇಲನ್ನು ನಿಮಗೆ ಕೊಡಲಿಕ್ಕೆ ಬಂದಿದ್ದೇನೆ. ಮೊದಲಿಗೆ ಒಳಭಾಗಕ್ಕೆ ಹೋಗಿ ಐಫೋನ್ 16 ಹೇಗಿದೆ ಅಂತ ಹೇಳೋದನ್ನು ಅನ್ಬಾಕ್ಸ್ ಮಾಡೋಣ. ನಿಮಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಂತರದಲ್ಲಿ ನೀವು ಖಂಡಿತವಾಗ್ಲೂ ಸೃಷ್ಟಿ ಫ್ಯಾನ್ಸಿಗೆ ಬಂದು ಮೊಬೈಲನ್ನು ಪರ್ಚೇಸ್ ಮಾಡ್ಬೋದು. ಬನ್ನಿ. ಎಸ್ ಬಂಧುಗಳೇ, ನನ್ನ ಜೊತೆಗೆ ಶೈಲೋಣ ಇದ್ದಾರೆ. ನನ್ನ ಬಹಳ ಆತ್ಮೀಯರು, ನನಗೇನೆ ಎಸ್ಪೆಷಲಿ ಪರ್ಸನಲಿ ಆಗಿ ಸಪೋರ್ಟ್ ಮಾಡಿರ್ತಕ್ಕಂಥ ವ್ಯಕ್ತಿ. ಶೈಲೋಣ ನಮಸ್ತೆ. ಹೇಗಿದ್ದೀರಿ? ಆರಾಮ. ಕಳೆದ 26 ವರ್ಷಗಳಿಂದ ಸುಳ್ಯದಲ್ಲಿ ಅತ್ಯಂತ ಶ್ರೇಷ್ಠ ಮಟ್ಟದಲ್ಲಿ ಗೌರವಯುತವಾಗಿ ಪ್ರೀತಿಪೂರ್ವಕವಾಗಿ ಜನರ ವಿಶ್ವಾಸಕ್ಕೆ ಯಾವುದೇ ರೀತಿಯಲ್ಲಿ ಧಕ್ಕೆ ಬರದೆ ಮೊಬೈಲ್ಸ್ಗಳನ್ನ, ಲ್ಯಾಪ್ಟಾಪ್ಗಳನ್ನ, ಟಿವಿಗಳನ್ನ ಕೊಡ್ತಾ ಇದ್ದೀರಿ. ಸೊ ಜನರು ಇವಾಗ ಥಿಂಕ್ ಮಾಡ್ತಾ ಇರೋದು 16 ಬಂದಿದೆ, ಐಫೋನ್ 16 ಬಂದಿದೆ, ಹೇಗಿರ್ಬೋದು ಅನ್ನುವಂಥ ಯೋಚನೆಯಲ್ಲಿದ್ದಾರೆ. ಅದನ್ನ ನಾನು ಅನ್ಬಾಕ್ಸ್ ಮಾಡೋದಕ್ಕಿಂತ ಮೊದಲು ನನಗೂ ತುಂಬಾನೇ ಕ್ಯೂರಿಯಾಸಿಟಿ ಇದೆ. ಇಷ್ಟು ಐಫೋನ್ 16 ನನ್ನ ಮುಂದೆ ಇದೆ, ಇಷ್ಟೆಲ್ಲ ಬಂದಾಗ ಅನ್ಬಾಕ್ಸ್ ಮಾಡೋಣ ಅಂತ. ಅಂದ್ರೆ ಐಫೋನ್ ಅಂದ್ರೆ ತುಂಬಾನೇ ಇಷ್ಟ ನೋಡಿ. ಅದಕ್ಕಿಂತ ಮೊದಲು ನಿಮಗೆ ನಾನು ಥ್ಯಾಂಕ್ಸ್ ಹೇಳಲೇಬೇಕು. ನಿಮಗೆ ಜೊತೆಗೆ ಸಂಪೂರ್ಣವಾಗಿರುವಂಥ ಸುಳ್ಯ ದಕ್ಷಿಣ ಕನ್ನಡ ಜಿಲ್ಲೆಯ ಮೊಬೈಲ್ ಅಸೋಸಿಯೇಷನ್ ಅವರಿಗೆ ಒಂದು ಮೊಬೈಲ್ ಫೋನ್ಗಳಲ್ಲಿ ಸಮಸ್ಯೆ ಬಂತು ಅಂತ ಹೇಳಿ ಆದಾಗ, ಐಫೋನ್ಗಳಲ್ಲಿ ಸಮಸ್ಯೆ ಬಂತು ಅಂತ ಹೇಳಿ ಆದಾಗ ಗ್ರಾಹಕರಿಗೂ ನನಗೂ ಸಂಬಂಧ ಇಲ್ಲ ಸೇಲ್ ಆದ್ಮೇಲೆ ಅಂತ ಯೋಚನೆ ಮಾಡಲಿಲ್ಲ. ಪ್ರಾಬ್ಲಮ್ ಬಂದು ಹೇಳಿದಾಗ ಮೊನ್ನೆ ಬೀದಿಗೆ ಇಳಿದು ಪ್ರತಿಭಟನೆಯನ್ನ ಮಾಡಿ ಗ್ರಾಹಕರ ಪರವಾಗಿ ನೀವು ನಿಂತಿದ್ದೀರಿ, ನಿಮ್ಮೆಲ್ಲ ತಂಡ. ಸೊ ಅದಕ್ಕಾಗಿ ಆ ಒಂದು ಕ್ಲಾರಿಫಿಕೇಶನ್ ಯಾವ ರೀತಿ ಕೊಡ್ತೀರಿ ನಮ್ಮ ಗ್ರಾಹಕರಿಗೆ ಅಂತ? ನಿಜವಾಗಿ ಒಳ್ಳೆ ಕ್ವಶನ್ ಕೇಳಿದ್ದೀರಿ. ನಮ್ಮ ಒಂದು ಕಸ್ಟಮರಿಗೆ ಒಂದು ಐಫೋನಲ್ಲಿ ಪ್ರಾಬ್ಲಮ್ ಆಗಿರುವಾಗ, ಡಿಸ್ಪ್ಲೇ ಸಮಸ್ಯೆ ಬಂದಾಗ ಕಸ್ಟಮರ್ ಕೇರಿಗೆ ಹೋಗುವಾಗ ಅವರು ಈ ವ್ಯಾರಂಟಿ ಮುಗಿದು ಇದು ಆಗುದಿಲ್ಲ ಅಂತ ಹೇಳಿದರು. ಓಕೆ, ಆಗುದಿಲ್ಲ ಅಂತ ಹೇಳಿ ಆಗುವಾಗ ಅವರು ಪುನಃ ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದರು. ನಾನು ಕೇಳುವಾಗ ಅವ್ರು ಹೇಳಿದರು ಇದು ಔಟ್ ಆಫ್ ವ್ಯಾರಂಟಿ ಅಂತ ಹೇಳಿ. ಒಂದು ಆ ಕಸ್ಟಮರ್ 1,40,000 ಹ್ಯಾಂಡ್ಸೆಟ್ ಕೊಟ್ಟು ಬರೀ 1 ವರ್ಷ 3 ತಿಂಗಳಾಗಿತ್ತು. ಅವರಿಗೆ ಏನು ಅಂತ ಹೇಳಿದ್ರೆ ಡಿಸ್ಪ್ಲೇಗೆ 38,000 ರೂಪಾಯಿ ಬಿಲ್ ಮಾಡಿದ್ರು. ಅವರು ಅದನ್ನು ಅಲ್ಲಿ ಹೋಗಿ ಕೊಡುವಾಗ 1,450 ರೂಪೀಸ್ ಪೇ ಮಾಡಿ ಅಲ್ಲಿ ಹ್ಯಾಂಡ್ಸೆಟ್ ಕೊಟ್ಟಿದ್ರು. 4 ದಿವಸದಲ್ಲಿ ಅವರಿಗೆ ಒಂದು ಕಾಲ್ ಬರ್ತದೆ, ನಿಮ್ಮ ಹ್ಯಾಂಡ್ಸೆಟ್ ಆಗುದಿಲ್ಲ, 38,000 ರೂಪೀಸ್ ಪೇ ಮಾಡಿ ನೀವು ಡಿಸ್ಪ್ಲೇ ಹಾಕಿಸ್ಬೇಕು ಅಂತ ಹೇಳಿ. ಓಕೆ, ಅವರು ನನ್ನನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾನು ನಮ್ಮ ದಕ್ಷಿಣ ಕನ್ನಡ ಮತ್ತು ಮುಡುಪಿ ರಿಟೇಲ್ ಅಸೋಸಿಯೇಷನಲ್ಲಿ ಒಂದು ಮೀಟಿಂಗನ್ನು ಮಾಡಿದ್ದೆ ನಾವು, ಬೋರ್ಡ್ ಸದಸ್ಯರೆಲ್ಲ.
ಇದರ ಬಗ್ಗೆ ನಾವು ಯೋಚನೆ ಮಾಡಬೇಕು. ಇಂಥ ಹಲವಾರು ಸಮಸ್ಯೆಗಳುಂಟು. ಇದನ್ನೆಲ್ಲ ಅವರೆಲ್ಲ ನಮ್ಮೊಟ್ಟಿಗೆ ನಾವೆಲ್ಲ ಒಟ್ಟಿಗೆ ಸೇರಿ ಒಂದು ಚರ್ಚೆ ಮಾಡಿ ಇದಕ್ಕೊಂದು ಪ್ರೊಟೆಸ್ಟ್ ಮಾಡುವ, ಗ್ರಾಹಕರಿಗೆ ಬೇಕಾಗಿ ನಾವೊಂದು ಬೀದಿಗಿಲ್ದಾದರೂ ಇದು ಮಾಡುವ ಅಂತ ಹೇಳಿ ಕೇಳಿಕೊಂಡೆವು. ಆ ಕಸ್ಟಮರಿಗೆ ಏನು ತದನಂತರ ಆ ಕಸ್ಟಮರಿಗೆ ಒಂದು ಮೇಲ್ ಬರ್ತದೆ. ಯಾವ ಥರದ ಮೇಲ್ ಅಂತ ಹೇಳಿದರೆ, ನೀವು ಈ ಹ್ಯಾಂಡ್ಸೆಟ್ಟನ್ನು ಒಂದು 2 ಡೇಸಲ್ಲಿ ಇಲ್ಲಿಂದ ತಗೊಂಡು ಹೋಗ್ಬೇಕು, ಇಲ್ಲದ್ರೆ ನಮ್ಮ ವೇರ್ ಹೌಸಿಗೆ ಕಳಿಸ್ತವೆ, ಅಲ್ಲಿಂದ ಕಳಿಸಿದ ನಂತರ ನಿಮಗೆ 4,800 ರೂಪಾಯಿ ಚಾರ್ಜ್ ಮಾಡ್ತವೆ ಅಂತ ಹೇಳಿದರು. ಅದರ ನಂತರ ಅಲ್ಲಿಂದಲೂ ನೀವು ತಗೊಂಡು ಹೋಗೋದಿದ್ರೆ ನೆಕ್ಸ್ಟ್ ಇದರಲ್ಲಿ ನಾವು ಅದನ್ನು ಡಸ್ಟ್ಬಿನ್ನಿಗೆ ಬಿಸಾಡ್ತೇವೆ ಅಂತ ಹೇಳುವಂಥ ಒಂದು ಮೇಲ್ ಬರ್ತದೆ ನಮ್ಮ ಗ್ರಾಹಕರಿಗೆ. ಆ ಗ್ರಾಹಕರಿಗೆ ಹೇಗಾಗಿರ್ಬೇಕು ಅಂತ ಹೇಳಿದರೆ, ಇವನ್ ಹ್ಯಾಂಡ್ಸೆಟ್ ಯಾವುದೇ ಡ್ಯಾಮೇಜಸ್ ಇಲ್ಲ, ಯಾವುದೇ ಇದಿಲ್ಲ, ಕ್ಲೀನಾಗಿ ಉಂಟು, 1,40,000 ರೂಪಾಯಿ ಕೊಟ್ಟ ನನ್ನ ಒಂದು ಇದಕ್ಕೆ ದುಡ್ಡಿಗೆ ಬೆಲೆ ಇಲ್ಲ ಅಂತ ಒಂದು ಯೋಚನೆ ಬರ್ತದೆ. ಅವರು ತುಂಬ ನಿರಾಶರಾಗ್ತಾರೆ. ಅಷ್ಟಾಗ ನನ್ನನ್ನು ಬಂದು ಕಾಂಟ್ಯಾಕ್ಟ್ ಆಗ್ತಾರೆ. ನಾವು ಈ ಸುಳ್ಯದಲ್ಲಿ ಒಬ್ಬನೇ ಕೂತು ಏನು ಮಾಡಲಿಕ್ಕೆ ಆಗ್ತದೆ. ಆದರೆ ನಮ್ಮ ಒಂದು ಅಸೋಸಿಯೇಷನ್ ತುಂಬ ಬಲಿಷ್ಠವಾಗಿ ಉಂಟು. ದಕ್ಷಿಣ ಕನ್ನಡ ಮತ್ತು ಉಡುಪಿ ಜಿಲ್ಲೆ ಅಸೋಸಿಯೇಷನ್, ಅದರಲ್ಲಿ ತುಂಬ ಒಂದು 400 ಹತ್ರ ಜನ ಇದ್ದಾರೆ. ಇವರನ್ನು ಕಾಂಟ್ಯಾಕ್ಟ್ ಮಾಡಿ ಆಗುವಾಗ ನಾವು ಇದಕ್ಕೊಂದು ಪರಿಹಾರ ಕಂಡುಕೊಳ್ಳುವ. ಯಾಕೆಂದರೆ ನನ್ನ ಹತ್ರ ಮಾತ್ರ ಅಲ್ಲ, ಈಗ ಪುತ್ತೂರಲ್ಲಿ ಆಗಿರ್ಬೋದು, ಮಂಗಳೂರಲ್ಲಿ, ಉಡುಪಿಯಲ್ಲಿ ಎಲ್ಲರಿಗೂ ಈ ಸಮಸ್ಯೆಗಳು ಬಂದಿದೆ. ಕಂಪನಿಯವರಿಗೆ ನಾವು ಇದನ್ನು ಹೇಳುವಾಗ ಅವರು ಯಾವುದೇ ಒಂದು ರೀತಿಯಲ್ಲಿ ಉತ್ತರಿಸುವುದಿಲ್ಲ. ಯಾಕೆಂದರೆ ಬಹಳ ದೊಡ್ಡ ಕಂಪನಿ, ಇವರಿಂದ ಏನು ಮಾಡಲಿಕ್ಕೆ ಆಗೋದಿಲ್ಲ, ನಾವು ಏನು ಮಾಡಿದ್ರು ನಡೀತದೆ ಅಂತ ಹೇಳುವಂಥ ಒಂದು ಅವರ ಹತ್ರ ಒಂದು ಇದಿತ್ತು, ಯಾವುದೋ ಮೈಂಡ್ಸೆಟ್ ಆಗಿತ್ತು. ಹಾಗೆ ನಮ್ಮ ಕಾಲ್ಗಳನ್ನು ಕಟ್ ಮಾಡೋದಾಗಿರ್ಬೋದು, ಯಾವುದೇ ರೆಸ್ಪಾನ್ಸ್ ಕೂಡ ಮೇಲ್ ಮಾಡಿದೆವು, ವಾಟ್ಸಪ್ ಮಾಡಿದೆವು, ಈ ಥರ ವಿಷಯಗಳಲ್ಲಿ ಅವರನ್ನು ಟಚ್ ಮಾಡುವಾಗ ಅವರು ಯಾವುದೇ ರೆಸ್ಪಾನ್ಸ್ ಕೊಡಲಿಲ್ಲ. ಹಾಗೆ ನಾವು ಬೋರ್ಡ್ ಸದಸ್ಯರು ನಾವು ಮಂಗಳೂರಲ್ಲಿ ಕೂತು ಒಂದು ಪ್ರೊಟೆಸ್ಟ್ ಮಾಡುವಂಥ ಒಂದು ಇದನ್ನು ಮಾಡಿದೆವು, ಪ್ಲ್ಯಾನ್ ಮಾಡಿದೆವು. ಅದಕ್ಕೆ ತುಂಬ ಎಲ್ಲರದ್ದು ಒಂದು ಬೆಂಬಲ ಸಿಕ್ಕಿತ್ತು. ಬೆಂಬಲ ಸಿಕ್ಕಿದ ನಂತರ ಎಗೇನ್ ನಾವು ಅವರಿಗೆ ಒಂದು ಹೇಳಿದೆವು, ಯಾವುದು ನಾವು ಹೀಗೆ ಪ್ರೊಟೆಸ್ಟ್ ಮಾಡ್ತಾ ಇದ್ದೇವೆ ಅಂತ. ಅದಕ್ಕೂ ಅವರಿಂದ ಯಾವುದೇ ಉತ್ತರ ಬರಲಿಲ್ಲ. ಒಂದು ದಿನವೂ ನಿಗದಿ ಆಯಿತು. ದಿನ ನಿಗದಿ ಆಗುವ ಮುಂಚಿನ ದಿವಸ ಇವರದ್ದು ಕಾಲ್ ಬರಲಿಕ್ಕೆ ಸ್ಟಾರ್ಟ್ ಆಯಿತು. ನಿಮಗೆ ಏನು ಆಗಬೇಕು ಹೇಳಿ ನಾವು ಮಾಡಿಕೊಡ್ತೇವೆ, ಫ್ರೀ ಆಫ್ ಕಾಸ್ಟ್, ನೀವು ಏನು ಕೊಡೋದು ಬೇಡ, ಇಮಿಡಿಯೇಟ್ 2 ಅವರ್ಸಲ್ಲಿ ಮಾಡಿಕೊಡ್ತೇವೆ ಅಂತ ಹೇಳುವಂಥ ಒಂದು ಮೆಸೇಜ್ ಬಂತು. ಅಷ್ಟಾಗುವಾಗ ನಮ್ಮದು ಎಲ್ಲವೂ ಸೆಟ್ ಆಗಿತ್ತು. ಇವನ್ ಬ್ಯಾನರ್ಸ್ ಆಗಿರ್ಬೋದು, ಉಡುಪಿನ ಜನ ಬರೋದು, ಎಲ್ಲಿ ಮಾಡೋದು, ಹೇಗೆ ಮಾಡೋದು, ಪೊಲೀಸ್ ಪರ್ಮಿಷನ್, ಕಮಿಷನರ್ ಪರ್ಮಿಷನ್ ಎಲ್ಲವನ್ನು ನಾವು ತೆಗೆದಾಗಿತ್ತು. ಹಾಗೆ ಈ ಪ್ರೊಟೆಸ್ಟ್ ನಿಲ್ಲಿಸಬೇಕು ಅಂತ ಹೇಳುವಂಥ ಇದರಲ್ಲಿ ನಮಗೆ ತುಂಬ ನಮ್ಮನ್ನು ತಡಿಬೇಕು ಅಂತ ಹೇಳುವಂಥ ತುಂಬ ಇದರಲ್ಲಿ ಟ್ರೈ ಮಾಡಿದರು. ಬಟ್ ಅವರಿಗೆ ಅದು ಸಾಧ್ಯ ಆಗಲಿಲ್ಲ. ಯಾಕಂದರೆ ನಮ್ಮ ಅಸೋಸಿಯೇಷನ್ ಅಷ್ಟೊಂದು ಸ್ಟ್ರಾಂಗ್ ಆಗಿತ್ತು. ನಮ್ಮ ಮೇಲೆ ಪೊಲೀಸ್ ಕಂಪ್ಲೇಂಟ್ಗಳು ಕೊಡುವಂಥ ಒಂದು ಪ್ರಯತ್ನ ಎಲ್ಲ ನಡೆದಿತ್ತು. ಅದನ್ನು ನಾವು ತಡೆದೆವು. ಹಾಗೆ ಇಂಥದ್ದು ಹಲವಾರು ಸಮಸ್ಯೆಗಳನ್ನು ಎದುರಿಸಿ ನಾವು ಒಂದು ಪ್ರೊಟೆಕ್ಷನ್ ಮಾಡಿದೆವು. ಇದರಲ್ಲಿ ನಾವು ಸಕ್ಸಸ್ ಅದು ನನ್ನ ಕಸ್ಟಮರಿಗೆ ವಿದಿನ್ 2 ಅವರ್ಸಲ್ಲಿ ಅವರ ಫೋನಿಗೆ ಡಿಸ್ಪ್ಲೇ ಹಾಕಿ ಅವರು ಕೊಟ್ಟಂಥ 1,450 ರೂಪಾಯಿಯನ್ನು ಇಮಿಡಿಯೇಟ್ 2 ಅವರ್ಸಲ್ಲಿ ವಾಪಸ್ ಕೊಟ್ಟು ಒಂದು ಟ್ರೀಟ್ ಮಾಡಿ, ಮತ್ತು ಎಲ್ಲ ಫೋನ್ಗಳನ್ನು ಈಗ ಅವರು ಕಲೆಕ್ಟ್ ಮಾಡಿ ಫ್ರೀ ಆಫ್ ಕಾಸ್ಟಲ್ಲಿ ಮಾಡಿ ಕೊಡ್ತಾನೆ ಅಂತ ಹೇಳಿ ಮಾಡಿ ಕೊಡ್ತಾ ಇದ್ದಾರೆ ಈಗ. ಹಾಗೆ ಇನ್ನು ನಮ್ಮ ಮುಂದಿನ ಬೇಡಿಕೆ ಏನು ಅಂತ ಹೇಳಿದರೆ, ಅಲ್ಲಿ ಇರುವಂಥ ಸರ್ವಿಸ್ ಸೆಂಟ್ರಲ್ಲಿ ಹೊರಗೆ ಸೇಲ್ಸ್ ಉಂಟು, ಅದನ್ನು ಸಪ್ರೇಟ್ ಮಾಡಿ ಕೊಡಬೇಕು ಅಂತ ಹೇಳಿದ್ದೇವೆ. ಇದಕ್ಕೆ ಅವರು ಏನು ಉತ್ತರ ಕೊಡಲಿಲ್ಲ. ಈಗ ನೆಕ್ಸ್ಟ್ ಉತ್ತರ ಕೊಡ್ತಾ ಇದ್ದಾರೆ. 10 ಡೇಸ್ ಅವರಿಗೆ ಟೈಮ್ ಕೊಟ್ಟಿದ್ದಾವೆ. ಹಾಗೆ ಇದರಲ್ಲಿ ಒಂದು ನಾವು ಯಶಸ್ವಿ ಆಗಿದ್ದೇವೆ. ಈ ಪ್ರಪಂಚದಲ್ಲಿ ಮೊದಲ ಬಾರಿಗೆ ನಾವೊಂದು ಗ್ರಾಹಕರಿಗಾಗಿ ನಾವು ಬೀದಿಗಿಳಿದು ಹೋರಾಟ ಮಾಡಿ ಒಂದು ಜಯಗಳಿಸಿದ್ದೇವೆ. ಖಂಡಿತ. ಅದಕ್ಕೆ ಬೇಕಾಗಿ ನಾನು ಫಸ್ಟ್ಗೆ ಈ ವಿಷಯವನ್ನೇ ಕೇಳಿರೋದು. ನಾವು ಬಂದು ದೊಡ್ಡ ಮೊತ್ತದಲ್ಲಿ ಐಫೋನನ್ನು ಅಥವಾ ಇನ್ನು ಯಾವುದೇ ಫೋನನ್ನು ನಾವು ಶಾಪಿಂದ ಕಲೆಕ್ಟ್ ಮಾಡ್ಕೊಳ್ತೇವೆ. ಗ್ರಾಹಕರಿಗೆ ಸರ್ವಿಸ್ ಸೆಂಟರ್ನಲ್ಲಿ ಪ್ರಾಬ್ಲಮ್ಗಳ ಆದಾಗ ನಾವು ಯಾವ ಶಾಪ್ನಿಂದ ನಾವು ಪರ್ಚೇಸನ್ನು ಮಾಡ್ತೇವೆಯೋ ಅವರು ನಮ್ಮೊಂದಿಗೆ ಇದ್ದಾರೆ ಅಂತ ಹೇಳುವಂಥ ಪ್ರಶ್ನೆಗಳಿಗೆ ಖಂಡಿತವಾಗ್ಲೂ ಗ್ರಾಹಕರೊಂದಿಗೆ ನಾವು ನಮ್ಮ ಪಕ್ಕದ ಶಾಪ್ಗಳಲ್ಲಿ ಪರ್ಚೇಸನ್ನು ಮಾಡಿದರೆ ಖಂಡಿತವಾಗ್ಲೂ ಇದ್ದಾರೆ ಅಂತ ಹೇಳುವಂಥದ್ದನ್ನು ಇವತ್ತು ತೋರಿಸಿಕೊಟ್ಟಿದೆ. ಆದರೆ ಇದೇ ನಾವು ಫೋನ್ಗಳನ್ನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದರೆ ನಮ್ಮ ಜೊತೆಗೆ ಬರ್ತಾರೆ ಅಂತ ಹೇಳುವಾಗ ತಾವುಗಳು ಥಿಂಕ್ ಮಾಡಬೇಕು. ಯಾವುದೇ ವ್ಯಾಪಾರಗಳಿರಲಿ ನಮ್ಮ ಪಕ್ಕದ ಶಾಪ್ಗಳಲ್ಲೇ ನಾವು ಮಾಡೋಣ ಅಂತ ಹೇಳೋದಕ್ಕೆ ಬೇಕಾಗಿ ಒಂದು ಒಳ್ಳೆ ರೀತಿಯಲ್ಲಿ ಮೊಬೈಲ್ ಅಸೋಸಿಯೇಷನ್ ಗ್ರಾಹಕರ ಜೊತೆಗೆ ಇದೆ ಅಂತ ಹೇಳೋದೇ ಮೊನ್ನೆ ಮಾಡಿರ್ತಕ್ಕಂಥ ಕೆಲಸಕ್ಕೆ ಸಿಕ್ಕಿರುವ ಜಯ. ಇವಾಗ ನಾನು iPhone 16 ಮುಂದೆ ಕೂತ್ಕೊಂಡಿದ್ದೇನೆ. ಹಬ್ಬ ಹರಿದಿನಗಳಲ್ಲಿ ಏನೆಲ್ಲ ಸೃಷ್ಟಿಯಿಂದ ಆಫರ್ಗಳಿದೆ ಅನ್ನೋದ್ರ ಬಗ್ಗೆ ಕೂಡ ಸೈಲೋಣ ಡೀಟೇಲ್ ಕೊಡ್ಲಿಕ್ಕಿದ್ದಾರೆ. ಅದಕ್ಕಿಂತ ಮುಂಚಿತವಾಗಿ iPhone 16 ಇಷ್ಟಿದೆ, ನೋಡುವಾಗ ಅನ್ಬಾಕ್ಸ್ ಮಾಡೋಣ ಅಂತಲೇ ಆಸೆನೂ ಆಗ್ತಾ ಇದೆ, ನೋಡಬೇಕು ಕ್ಯೂರಿಯಾಸಿಟಿ ಇದೆ. ವಿಡಿಯೋದಲ್ಲಿ ಮಾತ್ರ ನೋಡಿದೆ. ಈ iPhone 16 ಅನ್ಬಾಕ್ಸ್ ಮಾಡೋದಕ್ಕಿಂತ ಮೊದಲು 16 ಸೀರೀಸ್ ಅಲ್ಲಿ ಯಾವುದೆಲ್ಲ ಇದೆ ಮತ್ತು ಎಷ್ಟು ರೇಟಿಂದ ಸ್ಟಾರ್ಟ್ ಆಗ್ತಾ ಇದೆ 16 ಅನ್ನೋದ್ರ ಬಗ್ಗೆ ಡೀಟೇಲ್ ಕೊಡಿ ಸೈಲೋಣ. ಓಕೆ, iPhone 16 ಅಲ್ಲಿ ಫಸ್ಟ್ ಆಫ್ ಆಲ್ iPhone 16
79,900 ಇಂದ ಸ್ಟಾರ್ಟ್ ಆಗ್ತದೆ. ಅದರಲ್ಲಿ 128 GB ವೇರಿಯಂಟ್, ಆಮೇಲೆ 250 GB, ಆಮೇಲೆ ಐಫೋನ್ 16 ಪ್ಲಸ್. ಐಫೋನ್ 16 ಪ್ಲಸ್ ಅಲ್ಲಿ ನಿಮಗೆ 128 GB ಮತ್ತೆ 250 GB ಇದೆ. ಮತ್ತೆ ಐಫೋನ್ 16 ಪ್ರೋ ಅದರಲ್ಲಿ ನಿಮಗೆ 128 GB, 250 GB, 512 GB, 1 TB ವರೆಗೆ ಅದು ಲಭ್ಯವಿದೆ. ಮತ್ತೆ 16 ಪ್ರೋ ಮ್ಯಾಕ್ಸ್ ಅದರಲ್ಲಿ ನಿಮಗೆ 250 GB, 512 GB, 1 TB ವರೆಗೆ ನಮ್ಮ ಹತ್ರ ಈಗ ರೆಡಿ ಸ್ಟಾಕ್ ಅಲ್ಲಿ ಇದೆ. ಮತ್ತೆ ಇನ್ನೊಂದು ಚೇಂಜಸ್ ಎಂತ ಹೇಳಿದ್ರೆ ನಿಮಗೆ ಅದರಲ್ಲಿ ಬಜಾಜ್ ಫೈನಾನ್ಸ್ ಆಪ್ಷನ್ ಇದೆ. ಅಂದ್ರೆ ಎಲ್ಲ ಬಜಾಜ್ ಆಗಿರ್ಬೋದು, TVS ಆಗಿರ್ಬೋದು, ಕಂಪನಿಯ ಎಲ್ಲ ಸಾಲ ಸೌಲಭ್ಯಗಳು ಇದರಲ್ಲಿ ಇದೆ. ಝೀರೋ ನಿಮಗೆ ಏನು ಇವನ್ನ ₹1 ಕೊಡದೆ, ಮೊದಲು ಅವ್ರದ್ದು ಅಕೌಂಟ್ ಇದ್ರೆ ಮೊದಲೇ ತಗೊಂಡಿದ್ದವರಾದ್ರೆ ಅವರಿಗೆ 0 ಡೌನ್ ಪೇಮೆಂಟ್ ಅಲ್ಲಿ ಐಫೋನ್ 16 ಸೀರೀಸ್ ನಮ್ಮಲ್ಲಿ ಲಭ್ಯವಿದೆ. ಗ್ರಾಹಕರು ಒಂದು ವಿಚಾರವನ್ನ ತಿಳ್ಕೊಳ್ಬೇಕು, ಸೃಷ್ಟಿಯಲ್ಲಿ ಬಂದಾಗ ನಿಮ್ಮಲ್ಲಿ ಬಜಾಜ್ ಅಕೌಂಟ್ ಇದೆ ಅಂತ ಹೇಳಿದ್ರೆ ಈ ಸೃಷ್ಟಿ ಶಾಪಿಗೆ, ಮೊಬೈಲ್ ಶಾಪಿಗೆ ನೀವು ಬನ್ನಿ, ಯಾವುದೇ ₹1 ಕೂಡ ಪ್ರಾರಂಭದಲ್ಲಿ ಪಾವತಿಯನ್ನ ಮಾಡದೆ ನಿಮಗೆ ಬೇಕಾಗಿರುವಂತ ಐಫೋನ್ 16 ಅನ್ನ ಪಡ್ಕೊಂಡು ಹೋಗೋದಕ್ಕೆ ಒಳ್ಳೆ ಅವಕಾಶ ತೆರೆದುಕೊಂಡಿದೆ. ಇವಾಗ ಶೈಲಣ್ಣ ಲಾಸ್ಟ್ಗೆ ಕಟ್ಟಿದ ಎಂಡ್ ಆಗುವಾಗ ನಾವು ಅದಕ್ಕಿಂತ ಜಾಸ್ತಿ ಕಟ್ಟಿರ್ತೇವೆ ಅಥವಾ ಎಷ್ಟು ಮೊಬೈಲ್ ಇದೆ ಅಷ್ಟೇ ಕಟ್ಟಿರ್ತೇವೆ ಅಂತ? ಇದರಲ್ಲಿ ಹೇಗೆ ಅಂತ ಹೇಳಿದ್ರೆ ನೀವು ಈಗ ಇದು 79,900 ಆಗಿದ್ರೆ ನೀವು 79,900 ಕಟ್ಟಿರ್ತೀರಿ. ಅದು ಜಾಸ್ತಿ ಕಟ್ಟಿರುವುದಿಲ್ಲ. ಫಸ್ಟ್ ನೀವು ಒಂದು ಇದರ ಪ್ರೊಸೆಸ್ ಚಾರ್ಜ್ ಅಂತೇಳಿ ಒಂದು ₹500 ಇಂದ ₹600 ಹತ್ರ ಕಟ್ ಆಗ್ತದೆ. ಅದಲ್ಲದೆ ನಿಮಗೆ ಬೇರೆ ಯಾವುದೇ ಹಿಡನ್ ಚಾರ್ಜ್ ಆಗಲಿ ಇದಾಗಲಿ ಇರುವುದಿಲ್ಲ. ಸಪೋಸ್ ಇಲ್ಲಿ ಅದ್ರ ನಿಮ್ಮ ಚೆಕ್ ಬೌನ್ಸ್ ಆಯ್ತು ಅಂತ ಹೇಳಿದ್ರೆ ಈಗ ಯಾವುದೇ ಫೈನಾನ್ಸ್ ಆವಾಗ ನಿಮಗೆ ಅವರ ಕಲೆಕ್ಷನ್ ಚಾರ್ಜ್ ಅನ್ನು ಅವರು ತಗೊಳ್ತಾರೆ. ಅದು ಬಿಟ್ಟು ನೀವು ಕರೆಕ್ಟ್ ಆಗಿ ಪೇಮೆಂಟ್ ಮಾಡಿದ್ರೆ ಯಾವುದೇ ಹಿಡನ್ ಚಾರ್ಜ್ ಆಗಲಿ ಜಾಸ್ತಿ ಆಗಿ ಇದರಲ್ಲಿ ಕಟ್ ಆಗುವುದಿಲ್ಲ. ಗ್ರಾಹಕರಿಗಿರುವ ದೊಡ್ಡ ಪ್ರಶ್ನೆಗಳೇ ಇದು. ನಾನು EMI ಅಲ್ಲಿ ಮೊಬೈಲ್ ಅನ್ನ ತಕೊಂಡ್ರೆ ಕಡೆಯದಾಗಿ ನನ್ನ ಎಲ್ಲ ರೀತಿಯ ಕ್ಯಾಶ್ಗಳು ಅಂದ್ರೆ EMI ಕಟ್ಟಿ ಮುಗಿಯುವಾಗ ಜಾಸ್ತಿ ಹಣವನ್ನ ಪಾವತಿ ಮಾಡಿರ್ತೇನಾ ಅಂತ. ಖಂಡಿತವಾಗ್ಲೂ ಇಲ್ಲ. ಒಂದು ಮೊಬೈಲ್ ಫೋನಿಗೆ ಎಷ್ಟು ರೇಟ್ ಇದೆ ಅಷ್ಟನ್ನ ಮಾತ್ರ ನೀವು ಕೊನೆಯದಾಗ ಪೇಯನ್ನು ಮಾಡಿರ್ತೀರಿ. ಆದ್ರೆ ಒಮ್ಮೆಗೆ ನಮಗೆ ಪೇ ಮಾಡೋದಕ್ಕೆ ಕಷ್ಟ ಆಗ್ತದೆ ಅಂತ ಹೇಳುವ ಕಾರಣಕ್ಕೆ ಯಾವುದೇ ₹1 ಪಾವತಿ ಮಾಡದೆ ಬಂದು 16 ಅನ್ನ ಪಡ್ಕೊಂಡು ಹೋಗಿ. ಇದು ನಮ್ಮ ಸೃಷ್ಟಿಯಿಂದ ಕೊಡ್ತಕ್ಕಂಥ ಬಹುದೊಡ್ಡ ಆಫರ್ಸ್ ನಮಗೆ. ಸೊ ದಯವಿಟ್ಟು ಎಲ್ಲ ಗ್ರಾಹಕರಿಗೆ ಈ ಒಂದು ವಿಚಾರವನ್ನ ತಿಳಿಸ್ಕೊಳ್ತಾ ನಮ್ಮ ಐಫೋನ್ 16 ಹೇಗಿದೆ ಅಂತ ಅನ್ಬಾಕ್ಸ್ ಮಾಡುವ. ಅಲ್ಲ ಶೈಲಣ್ಣ? ಎಸ್ ಬನ್ನಿ. I don't think so. No, 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 no. I don't think so. No, 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 no. It's never, ever, 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 ever gonna happen. I don't think so. No, 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 no. I don't think so. No, 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 no. It's never, ever, 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 ever gonna happen. ಬಹಳಷ್ಟು ಹಿಡ್ಕೊಳ್ಳೋದಕ್ಕೆ ಕಂಫರ್ಟ್ ಆಗಿರ್ತಕ್ಕಂತಹ ಐಫೋನ್ 16 ಪ್ರೋ ನನ್ನ ಜೊತೆಗಿದೆ. ಸೊ ಇದರ ಬಗ್ಗೆ, ಇದರ ಸ್ಪೆಸಿಫಿಕೇಶನ್ ಬಗ್ಗೆ ಕ್ಲಿಯರ್ ಆಗಿ ಶೈಲಣ್ಣ ಹೇಳಲಿಕ್ಕಿದ್ದಾರೆ. ಏನೆಲ್ಲ ಇದರಲ್ಲಿ ಸ್ಪೆಷಾಲಿಟಿ ಇದೆ ಅಂತ ಹೇಳೋದ್ರ ಬಗ್ಗೆ. ಶೈಲಣ್ಣ, 16 ಸುಳ್ಳಿಕ್ಕೆ ಲಗೇಟ್ ಇದೆ. ಸೊ ಏನೆಲ್ಲ ಇದರ ಫ್ಯೂಚರ್ ಅಂತ ಒಂದ್ಸಲ ಹೇಳಿಬಿಡಿ. ನೋಡಿ, 15 ಪ್ರೋ ಮತ್ತು ಇದು 15 ಪ್ರೋ 16 ಪ್ರೋ. ಇದರಲ್ಲಿ 16 ಪ್ರೋದಲ್ಲಿ ಅಂತ ಹೇಳಿದರೆ ನಿಮಗೆ ಒಂದು ಎಸ್ಪೆಷಲಿ ನಿಮಗೆ ಕ್ಯಾಮರಾಕ್ಕೆ ಅಂತೇಳಿ ಸೈಡಲ್ಲಿ ಒಂದು ಬಟನ್ ಕೊಟ್ಟಿದ್ದಾರೆ. ನಿಮಗೆ ವಿಡಿಯೋ ಮಾಡುವವರಿಗೆ, ಬ್ಲಾಗ್ ಮಾಡುವವರಿಗೆ, ಮತ್ತು ಇದರಲ್ಲಿ ಝೂಮಿಂಗ್ ಆಪ್ಷನ್ ಇದು ಸೈಡಲ್ಲಿ ಡೆಡಿಕೇಟೆಡ್ ಬಟನ್ ಕೊಟ್ಟಿದ್ದಾರೆ ಎಸ್ಪೆಷಲಿ. ಮತ್ತು ಏನಂತ ಹೇಳಿದ್ರೆ ನಿಮಗೆ ಡಿಸ್ಪ್ಲೇ ಕ್ಲಾರಿಟಿ ಒಳ್ಳೆಯದಿದೆ. ಮತ್ತು ಇದರ ಪ್ರೊಸೆಸರ್ ಚೆನ್ನಾಗಿದೆ. A18 ಚಿಪ್ ಕೊಟ್ಟಿದ್ದಾರೆ ಇದರಲ್ಲಿ ಸ್ಪೆಷಲ್ ಆಗಿ. ನಿಮ್ಮ ಪ್ರೊಸೆಸರ್ ಸ್ಪೀಡ್, ಗೇಮ್ ಆಡುವವರಿಗೆಲ್ಲ ಒಳ್ಳೆ ಡಿಸ್ಪ್ಲೇ ಇದನ್ನು ಕೊಟ್ಟಿದ್ದಾರೆ. ಟಚ್ ಸೆನ್ಸಿಟಿವ್ ಎಲ್ಲ ತುಂಬ ಒಳ್ಳೆಯದಿದೆ. ಮತ್ತು ಸ್ಟೈಲಿಶ್ ಆಗಿ, ಸ್ಲಿಮ್ ಆಗಿ ಚೆನ್ನಾಗಿದೆ ಅದು. ಎಲ್ಲರಿಗೂ ಒಂದು ಹೊಸತು ಮಾಡೆಲ್ ಬರುವಾಗ ಕ್ರೇಜ್ ಇರ್ತದೆ ತಗೊಳ್ಬೇಕು ಅಂತ ಹೇಳಿ. ಆ ಹೊಸತಕ್ಕೆ ಏನು ಚೇಂಜಸ್, ಹಲವಾರು ಚೇಂಜಸ್ಗಳು ಇದರಲ್ಲಿ ಕೊಟ್ಟಿದ್ದಾರೆ. ನಿಮಗೆ 15 ಅಥವಾ 14 ಓಲ್ಡ್ ಮಾಡೆಲ್ ಅಪ್ಗ್ರೇಡ್ ಆಗಲಿಕ್ಕೆ ತುಂಬ ಚೇಂಜಸ್ ಇದೆ. ಈಗ ಕ್ಯಾಮರಾ ಆಗಿರ್ಬೋದು, ಸ್ಪೀಡ್ ಆಗಿರ್ಬೋದು, ಅಥವಾ ಇದರ ಗೇಮಿಂಗ್ ಆಪ್ಷನ್ ಆಗಿರ್ಬೋದು, ಅದೆಲ್ಲ ತುಂಬ ಚೇಂಜಸ್ ಕೊಟ್ಟಿದ್ದಾರೆ. ಹಾಗೆ ಇದನ್ನು ಎಲ್ಲರೊಂದು ಪಡ್ಕೊಳ್ಬೋದು. ನಿಜವಾಗ್ಲೂ ಎಲ್ಲರೂ ಕೂಡ ನಾವು ಯೂಟ್ಯೂಬರ್ಗಳಾಗಬೇಕು, ನಾವು ಕೂಡ ಬ್ಲಾಗರ್ಗಳಾಗಬೇಕು ಅಂತ ಎಲ್ರಿಗೂ ಆಸೆ ಇದ್ದೇ ಇರುತ್ತೆ. ಈ ಯೂಟ್ಯೂಬರ್ಗಳಿಗೆ ಹೇಳಿ ಮಾಡಿಸಿದ ರೀತಿಯಲ್ಲಿ ಸೈಡಲ್ಲಿ ಒಂದು ಕ್ಯಾಮರಾದ ಬಟನ್ ಕೊಟ್ಟಿದ್ದಾರೆ. ಇದು ತುಂಬಾನೇ ಹೆಲ್ಪ್ಫುಲ್ ಆಗುತ್ತೆ. ಮತ್ತು ನಮ್ಮ ಒಂದೇ ಕೈಯಲ್ಲಿ ಹಿಡ್ಕೊಳ್ಳುವಷ್ಟು ಕೂಡ ಕಂಫರ್ಟೇಬಲ್ ಆಗಿದೆ. ದೊಡ್ಡದಿಲ್ಲ ಸೈಜ್, ಬಹಳ ಚೆನ್ನಾಗಿ ಸ್ಮಾಲ್ ಸೈಜ್ ಇದೆ. ಹಾಗಿದ್ದಾಗ ಇದರ ರೇಟ್ ಎಷ್ಟಿದೆ ಅಷ್ಟನ್ನೇ ಕೊಟ್ಟು ಪರ್ಚೇಸ್ ಮಾಡ್ಕೊಳ್ಳಿ. ಇಂಥ ಆಫರ್ ಅನ್ನು ಕೊಡ್ತಕ್ಕಂತಹದ್ದು ಸೃಷ್ಟಿ ಫ್ಯಾನ್ಸಿ ಮಾತ್ರ. ಅದಕ್ಕಾಗಿ ಬನ್ನಿ, ಇಷ್ಟು ಮೊಬೈಲ್ಗಳು ರೆಡಿ ಇದೆ. ನಿಮಗೆ ಬೇಕಾಗಿರುವಂಥ ಕಲರ್ಸ್ಗಳಲ್ಲಿದೆ. ಖಂಡಿತವಾಗ್ಲೂ ಸೃಷ್ಟಿಯಿಂದಲೇ 16 ಅನ್ನ ಪಡ್ಕೊಳ್ಳಿ. ಯಾಕೆಂತ ಹೇಳಿದ್ರೆ ಹಳೆಯ ವಿಚಾರವನ್ನ ಬಿಟ್ಟು ಬಿಡಿ, ಹೊಸದು ಬಂದಿರುವಾಗ ನೀವೇ ಮೊದಲ ಗ್ರಾಹಕರಾಗಿ. ಏನ್ ಹೇಳ್ತೀರಾ ಶೈಲಣ್ಣ? ಎಸ್. ಹಾಗಿದ್ದಾಗ
ಇಷ್ಟು ಆಯ್ತು. ಇನ್ನು ಹಬ್ಬಗಳು, ದೀಪಾವಳಿ ಬರ್ತಾ ಇದೆ, ದಸರಾ ಬರ್ತಿದೆ. ಹೀಗೆ ಬಂದಾಗ ಸೃಷ್ಟಿಯಲ್ಲಿ ಹೊಸ ಹೊಸ ಆಫರ್ಗಳನ್ನು ಕೊಡೋದು ನಿಮ್ಮ ಅದು ಕೆಲಸನೇ ಆಗಿಬಿಟ್ಟಿದೆ ಶೈಲಣ್ಣ. ಅದಕ್ಕೋಸ್ಕರ ನಾವೆಲ್ಲ ವೇಟ್ ಮಾಡ್ತಾ ಇರ್ತೀವಿ. ಏನು ಆಫರ್ಗಳ ಬಗ್ಗೆ ಏನಾದರೂ ಮಾಹಿತಿ ಕೊಡಬಹುದಾ ಇವತ್ತೇ ಅಂತ? ಶೂರ್, ನಾವು ಈಗಾಗಲೇ ಆಫರ್ಗಳನ್ನು ತಯಾರು ಮಾಡ್ತಾ ಇದ್ದಾವೆ. ಈಗ ಏನು 20 ತಾರೀಕು ಆಯ್ತು, 1ನೇ ತಾರೀಕಿಂದ ದಸರಾ ಎಲ್ಲ ಸ್ಟಾರ್ಟ್ ಆಗ್ತಾ ಇದೆ. ಈ ಸರ್ತಿ ನಮ್ಮ ಅಸೋಸಿಯೇಷನ್ ಇಂದಲೂ ತುಂಬಾ ಆಫರ್ಗಳಿದೆ, ಬೈಕ್ಸ್ ಇದೆಲ್ಲ. ಹಾಗೆ ನಮ್ಮ ಸೃಷ್ಟಿ ಸೈಡಿನಿಂದ ಈಗ ಗ್ರಾಹಕರಿಗೆ ಡಬಲ್ ಧಮಾಕ. ಯಾಕಂದ್ರೆ ನಂದೊಂದು ಪರ್ಸನಲ್ ಆಫರ್ಸ್ ಬೇರೆ ಇದೆ ಸೃಷ್ಟಿಯಿಂದ. ಆಮೇಲೆ ಅಸೋಸಿಯೇಷನ್ ಇಂದ ಕೂಪನ್ಸ್ ಇದೆ, ಹಾಗೆ ಸ್ಕ್ರಾಚ್ ಕೂಪನ್ ಮತ್ತೆ ಡೈಲಿ ಡ್ರಾಸ್ ಇಂಥದೆಲ್ಲ ಹಲವಾರು ಯೋಜನೆಗಳನ್ನು ನಾವು ಹಾಕಿಕೊಂಡಿದ್ದೇವೆ. ಯಾಕಂದ್ರೆ ನೀವು ಎಲ್ಲಿಯೂ ಇದನ್ನು ಕಂಪೇರ್ ಮಾಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಇದು ಓಪನ್ ಚಾಲೆಂಜ್. ಇದು ಗ್ರಾಹಕರಿಗೆ ಒಂದು ಓಪನ್ ಚಾಲೆಂಜ್. ನೀವು ಒಂದು ಪ್ರೈಸ್ ಆಗಿ ನೋಡಿರ್ಬೋದು ಅಥವಾ ನಮ್ಮ ಆಫರ್ ಆಗಿ ನೋಡಿರ್ಬೋದು. ಮತ್ತೆ ಈ ಸರ್ತಿ ಆನ್ಲೈನ್ ಮತ್ತೆ ಆಫ್ಲೈನ್ ನಮ್ಮ ಹತ್ರ ಬಂದು ಚೆಕ್ ಮಾಡಿಕೊಳ್ಳಿ. ನಮ್ಮ ಆಫರ್ ಅನ್ನು ಒಂದು ಚೆಕ್ ಮಾಡಿ ಆಮೇಲೆ ನೀವು ಖರೀದಿಸಿ. ಅಥವಾ ಬೇರೆ ದಿಕ್ಕಲ್ಲಿ, ಬೇರೆ ಶಾಪಲ್ಲಿ ಆಗಿರ್ಬೋದು, ಬೇರೆ ದಿಕ್ಕಲ್ಲಿ ಆಗಿರ್ಬೋದು, ಖರೀದಿಸುವ ಮುಂಚೆ ಒಂದು ಯೋಚಿಸಿ ನಮ್ಮ ಆಫರ್ ಏನಿದೆ ಮತ್ತೆ ನಮ್ಮ ಪ್ರೈಸ್ ಏನಿದೆ ಅಂತೇಳಿ ಒಂದು ಯೋಚನೆ ಮಾಡಿ ನೀವು ಈ ಸರ್ತಿಯ ಒಂದು ಹಬ್ಬವನ್ನು ಸೃಷ್ಟಿಯೊಂದಿಗೆ ಆಚರಿಸಿದಲ್ಲಿ ನಾನು ನಮ್ಮ ಗ್ರಾಹಕ ದೇವರುಗಳಲ್ಲಿ ಕೇಳಿಕೊಳ್ತೇನೆ. ಖಂಡಿತ ನೀವು ಆನ್ಲೈನ್ ನಲ್ಲಿ ಚೆಕ್ ಮಾಡಿ, ಸೃಷ್ಟಿಯಲ್ಲಿ ಬಂದು ನೋಡಿ. ಬೇಕಾದ್ರೆ ಆನ್ಲೈನ್ ನನ್ನ ಪ್ರೈಸ್ ಅನ್ನು ಇಟ್ಕೊಂಡು ಬಂದು ನೋಡಿ, ಒಂದು ಸ್ವಲ್ಪ ಆದ್ರೂ ಕಡಿಮೆ ಇದ್ದೇ ಇರುತ್ತೆ. ಜೊತೆಗೆ ನಾವು ಆಫ್ಲೈನ್ ನಲ್ಲಿ ಖರೀದಿ ಮಾಡಿದ್ರೆ ಎಷ್ಟೋ ಸಾಮಾಜಿಕವಾಗಿರುವಂತಹ ಕಾರ್ಯಗಳಿಗೂ ಕೂಡ ಸೃಷ್ಟಿ ಫ್ಯಾನ್ಸಿಯಿಂದ ಧನ ಸಹಾಯ ಆಗ್ತಾ ಇದೆ. ಅದು ಈ ಕೈಯಲ್ಲಿ ಕೊಟ್ಟದ್ದು ಈ ಕೈಯಲ್ಲಿ ತೋರಿಸದ ವ್ಯಕ್ತಿತ್ವ ಆಗಿರೋದ್ರಿಂದ ಎಲ್ಲೂ ಕೂಡ ಅವರು ಹೇಳ್ತಾ ಇಲ್ಲ. ಹಾಗಿರುವಾಗ ನಮ್ಮ ಹತ್ತಿರದ, ನಮ್ಮ ಸುಳ್ಯದ ಸೃಷ್ಟಿಯಲ್ಲಿ ಬಂದು ಖರೀದಿಯನ್ನ ಮಾಡಿಕೊಳ್ಳಿ. 16 ಮೊಬೈಲ್ ಆಗಿರ್ಬೋದು, ಅಂದರೆ iPhone 16 ಆಗಿರ್ಬೋದು, ಇಲ್ಲಿರುವ ಯಾವ ಮೊಬೈಲ್ ಬೇಕಾದ್ರೂ ಬಂದು ಪರ್ಚೇಸ್ ಮಾಡ್ಕೊಳ್ಳಿ. ಜೊತೆಗೆ ಫೋನ್ ಮಾತ್ರ ಅಲ್ಲದೆ ನಿಮ್ಮ ಕಲಿವಿಕೆಗೆ ಬೇಕಾಗಿರುವಂಥ ಲ್ಯಾಪ್ಟಾಪ್ಸ್ಗಳು ಲಭ್ಯ ಇದೆ. ಇಲ್ಲಿ ಟಿವಿ ಇದೆ, ಜೊತೆಗೆ ಸ್ಪೀಕರ್ಗಳಿದೆ, ಎಸೆಸರೀಸ್ಗಳಿದೆ, ಎಲ್ಲನೂ ಇದೆ. ಮೊಬೈಲ್ ಫೋನ್ಗಳು ಹಳೆತಾಗಿರಲಿ ಹೊಸತಾಗಿರಲಿ ಏನಾದರೂ ಪ್ರಾಬ್ಲಮ್ ಬಂತು ಅಂತ ಹೇಳಿದ್ರೆ ತಕ್ಷಣವಾಗಿ ರೆಡಿ ಮಾಡಿ ಕೊಡ್ತಕ್ಕಂತಹ ಟೆಕ್ನಿಷಿಯನ್ಸ್ಗಳು ಇಲ್ಲಿದೆ. ಅಂದರೆ ಸರ್ವಿಸ್ ಸೌಲಭ್ಯ ಕೂಡ ಇದೆ. ಸೊ ತಡಬೇಡ, ನಮ್ಮ ಯಾವುದೇ ಹೊಸ ಮೊಬೈಲನ್ನು ಪರ್ಚೇಸ್ ಮಾಡ್ತೀವಿ ಅಂತ ಹೇಳಿದ್ರೆ ಮೊದಲಿಗೆ ನಮಗೆ ಯೋಚನೆ ಬರಬೇಕಾಗಿರೋದು ಸುಳ್ಯದ ಸೃಷ್ಟಿ. ಸೊ ಒಳ್ಳೆ ಮಾಹಿತಿಯನ್ನು ಕೊಟ್ಟಿದ್ದೀರಿ. ವ್ಯಾಪಾರದ ದೃಷ್ಟಿಯಿಂದ ಅಲ್ಲದಿದ್ರು ಕೂಡ ಜನರ ಜೊತೆಗೆ ನಾವಿದ್ದೇವೆ ಅನ್ನುವಂಥ ಮಾಹಿತಿ ಸಿಕ್ಕಿದೆ. ಥ್ಯಾಂಕ್ ಯು ಸೋ ಮಚ್. ನಿಮಗೂ ದೇವರುಗಳ ಆಶೀರ್ವಾದ ಇರಲಿ. ಥ್ಯಾಂಕ್ ಯು ಶೈಲಣ್ಣ. ರೈಟ್ ಕೈ ಹ್ಯಾಂಡಲ್ ಇರತಕ್ಕಂಥದ್ದು iPhone 15 Pro, ಇಲ್ಲಿ ಲೆಫ್ಟ್ ಹ್ಯಾಂಡಲ್ ನಾವು ನೋಡ್ತಾ ಇದ್ದೀವಿ iPhone 16 Pro. ಇದು ಎರಡರ ಕಂಪೇರ್ ಮಾಡಿ ನೋಡಿ ಯಾಕೆ ನಾವು 16 ಅನ್ನು ಪರ್ಚೇಸ್ ಮಾಡಬಹುದು ಅಂತ ಹೇಳೋದಕ್ಕೆ ಬೇಕಾಗಿ. ಈ 15 ಅಲ್ಲಿ ಚಿಪ್ A17 Pro ಚಿಪ್ ಇದರಲ್ಲಿ ಕೊಟ್ಟಿದ್ರೆ, ಇದರಲ್ಲಿ A18 Pro ಚಿಪ್ ಕೊಟ್ಟಿದ್ದಾರೆ 16 ಅಲ್ಲಿ. ಹಾಗೇನೆ ಬ್ಯಾಟ್ರಿ ನಮಗೆ ಮೈನ್ ಆಗಿ ಬೇಕಾಗಿರ್ತಕ್ಕಂತಹದ್ದೇ ಬ್ಯಾಟ್ರಿ. ಈ ಬ್ಯಾಟ್ರಿ ನಮ್ಮ 15 ಪ್ರೋದಲ್ಲಿ 3274 mAh ಕೊಟ್ಟಿದ್ರೆ, ಇದು 3577 mAh 16 ಅಲ್ಲಿ ಕೊಟ್ಟಿದ್ದಾರೆ. ಹಾಗೆ ಬಹಳ ಮುಖ್ಯವಾಗಿ ಪ್ರತಿಯೊಬ್ಬರು ಕೂಡ ಯೋಚನೆಯನ್ನು ಮಾಡ್ತಕ್ಕಂಥದ್ದು ಕ್ಯಾಮರಾ. ಈ ಕ್ಯಾಮರಾ ನಮ್ಮ 15 ಪ್ರೋದಲ್ಲಿ 48 MP ಮೈನ್ ಕೊಟ್ಟರೆ 12 MP ಅಂದ್ರೆ ನಮ್ಮ ಏನು ಅಲ್ಟ್ರಾ ವೈಡ್ ಕೊಟ್ಟಿದ್ದಾರೆ. ಹಾಗೆ ಇದರಲ್ಲಿ 48 ಎರಡೂ ಕೂಡ 48 MP. ಹಾಗಿದ್ರೆ ಕ್ಯಾಮರಾದ ಬಗ್ಗೆ ಮಾತಾಡುವಾಗೇನೇ ಇಲ್ಲ. ಜೊತೆಗೆ ಡಿಸ್ಪ್ಲೇ ಓಲ್ಡ್ ನಮಗೆ 6.1 ಇಂಚ್ ಇದ್ರೆ, ಇವಾಗ ಅದು ನ್ಯೂ 6.3 ಇಂಚ್ ನಮಗೆ ಡಿಸ್ಪ್ಲೇ ಕೊಡ್ತಾ ಇದ್ದಾರೆ. ಹಾಗೆಯೇ ಎಕ್ಸ್ಟ್ರಾ ಏನಿದೆ ಅಂತ ಹೇಳಿದ್ರೆ, ಆಕ್ಷನ್ ಬಟನ್ ಓಲ್ಡ್ ಅಲ್ಲಿ ಅಂದ್ರೆ 15 ಅಲ್ಲಿ ಇದ್ರೆ, ಈಗ ನ್ಯೂ ಅಲ್ಲಿ ಕ್ಯಾಪ್ಚರ್ ಬಟನ್ ನಮಗೆ ಎಕ್ಸ್ಟ್ರಾ ಕೊಟ್ಟಿದ್ದಾರೆ. ಜೊತೆಗೆ ಫ್ರೇಮ್ ನಮಗೆ 15 ಅಲ್ಲಿ ಟೈಟಾನಿಯಂ ಇದ್ರೆ, ಇದರಲ್ಲಿ ಅಲ್ಯೂಮಿನಿಯಂ ಕೊಟ್ಟಿದ್ದಾರೆ. ಇಷ್ಟು ಬದಲಾವಣೆಯೊಂದಿಗೆ ಮಾರ್ಕೆಟಿಗೆ 16 ಲಗ್ಗೆ ಇಟ್ಟಿದೆ. ಸೊ ಪರ್ಚೇಸ್ ಮಾಡಿ, ನಿಮ್ಮ ಕನಸು ನನಸು ಮಾಡ್ಕೊಳ್ಳಿ ಅಷ್ಟೇ.